नागा शयन हरे नागा शयन हरे परे योग निद्ರೆಯೊಳು ಹೋದು ಬೋಧೋಜಿಗ ಯೋಗ ನಿದ್ರೆಯೊಳು ಹೋದು ಬೋಧೋಜಿಗ ನಾಗ ಶಯನ ಹರಿ ಕೊರೋ ಪಾಂಡವರ ಭೂಮಿ ವಿಚಾರದಿ ಕೊರೋ ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನೋ ಪುತ್ರದಾರ ಹರಿಯ ನಟನೆಯೋ ಆಶ್ಚರ್ಯಕರ ಹರಿಯ ನಟನೆಯೋ ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿ ಅಪಾರ ನಿಗಮ ಗೋಚರನ ಕೀರ್ತಿ ಅಪಾರ ನಾಗ ಶಯನ ಹರಿ ನಾಗ ಶಯನ ಹರಿ ನಾಗ ಶಯನ ಹರಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಾ ಪರವಶರಾಗಿರುವರು. ಇನ್ನೇನು ಎಚ್ಚರಗೊಳ್ಳುವ ತನಕ ಪರಮಾತ್ಮನ ಪಾದದಡಿಯಲ್ಲಿ ಕುಳಿತು ನಾನು ಮಾಡಿದ ಕರ್ಮ ಫಲಗಳನ್ನು ಪರಿಹರಿಸಿಕೊಳ್ಳುವೆನು, ಪರಮಾತ್ಮನ ಆಶ್ರಯವನ್ನು ಪಡೆಯುವೆನು. ಏನು ಭವನದ ಶೃಂಗಾರದ ವೈಭವ, ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ, ಎದುವರನ ಭವನವನ, ಎದುವರನ ಭವನವನ, ನೋಡಿ ನಲುವತ್ತು ದಿನ ನೋಡಲಿದು ಸಂಭ್ರಮ. ನಿನಗೂ ತಿರುಪದೋ ತೊಳೆದು ತೋರಣ, ಎನಗೆ ಸಾಟಿಯೇ ಕೃಷ್ಣನ ಭವನ. ನಿನಗೂ ತಿರುಪದೋ ತೊಳೆದು ತೋರಣ, ಎನಗೆ ಸಾಟಿಯೇ ಕೃಷ್ಣನ ಭವನ. ಚಿತ್ರ ವಿಚಿತ್ರದಿ ಕೆತ್ತಿಯ ಕಂಬಗಳು, ಚಿತ್ರ ವಿಚಿತ್ರದಿ ಕೆತ್ತಿಯ ಕಂಬ, ತಳ ತಳ ಸಿಲ್ಪುದು ಮನಗಿ ಭವನ, ತಳ ತಳ ಸಿಲ್ಪುದು ಮನಗಿ ಭವನ. ನೋಡಲಿದು ಸಂಭ್ರಮ, ಎದುವರನ ಭವನವನ, ಎದುವರನ ಭವನವನ, ನೋಡಿ ನಲುವತ್ತು ದಿನ ನೋಡಲಿದು ಸಂಭ್ರಮ. ಸಮಯವ ಸಾಧಿಸಿ ಶತ್ರುಗಳ ಪಾಂಡವರನ್ನು ಸದಬಡಿವೆನ, ಶತ್ರುಗಳಾದ ಪಾಂಡವರನ್ನು ಸದಬಡಿ ಸಾರುತ್ತ ಪಡೆದು ಕೀರ್ತಿಯ ಪಡೆವೆ, ಸಾರುತ್ತ ಪಡೆದು ಕೀರ್ತಿಯ ಪಡೆವೆ. ಸಾಧು ಸಜ್ಜನರ ಸಾಧಿಸು ಸಮಬಲ, ಸಾಧು ಸಜ್ಜನರ ಸಾಧಿಸು ಸಮಬಲ. ನೋಡಲಿದು ಸಂಭ್ರಮ, ಎದುವರನ ಭವನವನ, ಎದುವರನ ಭವನವನ, ನೋಡಿ ನಲುವತ್ತು ದಿನ ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ. ಏನಿ ಭವನದ ಶೃಂಗಾರದ ವೈಭವ,
ವಿವಿಧ ಮಣಿಮುಕ್ತ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದ್ದಲ್ಲ ಈ ಮಾಧವನ ಅರಮನೆ. ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು, ನಕ್ಷತ್ರ ಪುಂಜದಂತೆ ಒಡೆಯುತ್ತಿರುವ ಈ ಭವನವು ಕಣ್ಣಕ್ಷಣ ನನ್ನ ಮನವು ಮೋಡಗಳು ಕರಗಿದಂತೆ ಭಾಸವಾಗುತ್ತಿದೆಯಲ್ಲ. ಆದ್ಯಾವ ಶಿಲ್ಪಿಯ ಕೈಚಾತುರ್ಯ, ಏನೀ ಶಿಲಾಬಾಲಿಕೆಯರ ಭಾವಭಂಗಿಗಳು. ಬಳ್ಳಿಯಂತೆ ಬೆಳಗುತ್ತಿರುವ ನಡುವು, ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ಸಂಪಿಗೆ ಅಂತ ನಾಸಿಕ, ಬಾ ಮಧುಚಂದ್ರನನ್ನೇ ನಾಚಿಸುವಂತ ಮಂದಾಸ, ಅದ್ಭುತವಾದ ಸೌಂದರ್ಯ ರಾಶಿಯನ್ನು ನೋಡುತ್ತಿದ್ದರೆ ನಾನೇ ಭಾವಪರವಶನಾದೆ. ಇಂಥ ಶಿಲಾಬಾಲಿಕೆಯನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಬಿಡಲಿ. ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತವಯ್ಯ ಸುಯೋಧನ, ಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಸುಸ್ವಾಗತ. ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ತೀರ ಪ್ರಚಂಡ ಗೌರವಕ್ಕೆ, ರಣರಂಗದಿ ತೀರ ಪ್ರಚಂಡ ಗೌರವಕ್ಕೆ. ಸ್ವಾಗತ ಸ್ವಾಗತ ಸುಸ್ವಾಗತ. ಕರದೊಳಗದೆಯಮ್ಮ ಪಿಡಿದಿಯವಿ ಶರೀರವು ಮದಿಸಿದ ಹರಿಯಕಾರ. ಕರದೊಳಗದೆಯಮ್ಮ ಪಿಡಿದಿಯವಿ ಶರೀರವು ಮದಿಸಿದ ಹುರಿಯಕಾರ. ಉರಿಮೀಸೆಯ ದೊರೆ ಈತರದಾರ, ಉರಿಮೀಸೆಯ ದೊರೆ ಈತರದಾರ. ನಡೆಯುವ ಭಂಗಿಯು ಬಹು ಗಂಭೀರ.
ಕನಸಿನಂತೆ ಭಾಸವಾಗುತ್ತಿದೆಯಲ್ಲ. ಓ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾಶಯನಗಳನ್ನು ನೋಡಿ ಬೆರಗಾಗುವನಲ್ಲ ಈ ಚಲದಂಕ ಮಲ್ಲ ಕೌರೇಶ್ವರ. ಸಸಾಗರ ಪುತ್ರಿಯನ್ನೇ ಶಾಸನ ಮಾಡುವ ವಸುಂಧರೆ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಚಾತ, ಹಸ್ತಿನಾವತಿಯ ಮಣಿಮುಕುಟ, ರತ್ನ ಸಿಂಹಾಸನಾಧೀಶ್ವರ ಭವನಕ್ಕಿಂತಲೂ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓ ಸಾತ್ವಿಕಿ, ಎಲ್ಲಿ ನಿನ್ನ ಕೃಷ್ಣನು? ಸಾರ್ವಭೌಮ ದುರ್ಯೋಧನಿಗೆ ವಂದನೆಗಳು. ಶ್ರೀಕೃಷ್ಣ ಪರಮಾತ್ಮನು ನಿದ್ರ ಪರೋಶನಾಗಿರುವನು, ಇನ್ನೇನು ಎಚ್ಚರಗೊಳ್ಳುವನು. ಅಲ್ಲಿಯ ತನಕ ಈ ಪೀಠವನ್ನು ಅಲಂಕರಿಸು ಕೌರವೇಶ್ವರ. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ಹೌದು. ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ರಾಜ್ಯ ಕೋಶಾದಿಗಳನ್ನು ತನ್ನ ಅನ್ನನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖತಲ್ಪದಲ್ಲಿ ಲೀನರಾಗಿನು. ಕೃಷ್ಣನು ಈ ವೇಳೆಯಲ್ಲಿ ನಿದ್ರಿಸುತ್ತಿರನೆಂದರೆ ಏನೋ ಕೃತ್ರಿಮ ಇರಲೇಬೇಕು. ಇರಲಿ, ಕೃಷ್ಣನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಒಳ್ಳೆಯನು. ಸಾತಕಿ, ನಿನ್ನಲ್ಲೊಂದು ಮಾತು. ಏನದು? ಪಾಂಡವರಿಗೂ ನಮಗೂ ಯುದ್ಧ ಸಂಭವಿಸಿರುವುದು, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ದುರ್ಯೋಧನ, ನಾವು ಶ್ರೀಕೃಷ್ಣ ಪರಮಾತ್ಮನ ಆಧೀನರು. ಆತನು ಯಾರ ಪರವನ್ನು ವಹಿಸುವನೋ ನಾವು ಅವರ ಕಡೆ ಅಲ್ಲವೇ? ಸರಿಯಾದ ಮಾತನ್ನೇ ಹೇಳಿದೆ ಕೃಷ್ಣ. ಸಾತಕಿ, ಸರಿಯಾದ ಮಾತನ್ನೇ ಹೇಳಿದೆ. ಕೃಷ್ಣನು ನನ್ನ ಪರ ವಹಿಸಿದನೆಂದರೆ ಯಾದವ ಸೈನ್ಯವೆಲ್ಲವೂ ನನ್ನ ಪಕ್ಷ ಸೇರಿದಂತೆ ಆಗಬಹುದು. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಎಚ್ಚರಗೊಳ್ಳುವ ತನಕ ಈ ಪೀಠವನ್ನು ಅಲಂಕರಿಸು. ಪಾದಪಾಶ್ವ ಭೂಪಾಲಕನಾದ ನಾನು ಈ ಗೋಪಾಲಕನ ಪಾದದಲ್ಲಿ ಕೂತಿರುವುದೇ ಅಸಂಭವ, ಅಪಮಾನ, ಗುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಜಗದ
ಸಾತ್ಯಕಿ, ನನ್ನ ಪ್ರಾಣಸಕನೆಲ್ಲಿ? ಪಾರ್ಥ ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ಅಲಸ್ಯ ಪ್ರವೃತ್ತಿಯ ಫಲದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ಯಕಿ? ನನಗೆ ಅದನ್ನು ಹೇಳಲು ಬಾಯಿ ಇಲ್ಲ. ನೀನೇ ನೋಡು, ನಿನಗೇ ತಿಳಿಯುವುದು. ಓಹೋ, ಸುಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ಇದೆಂತಹ ನಿನಗಿಂತಲೂ ಮೊದಲೇ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯಲು ದುರ್ಯೋಧನನು ಬಂದಿರುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾತಕಿ, ಪಾಂಡವರ ದುರ್ದೈವ. ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟೊಂದು ಜಾಗರೂಕತೆಯಿಂದ ಕಲ್ಪಿಸಿಕೊಂಡಿರುವನು. ಅನುಗಾಲವು ಈ ಆದಿಪುರುಷನ ಸಾನ್ನಿಧ್ಯ ಪಡೆದ ಭಕ್ತರಲ್ಲವೇ ಸುಕೃತಶಾಲಿಗಳು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊಟ್ಟೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಫಲದಿಂದ ನಾನೇ ಮೊದಲು ಬಂದಿರುವೆನು. ಕೌರವ, ದೇವಮಂದಕ್ಕೆ ಮೊದಲು ಹೋದವೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವನರ ರೂಪ ಫಲವು ಅವರಿಗೆ ದೊರಕುವುದು. ಎಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ರಾಜರ ಸಹಾಯ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4-6 ಮಾತು ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನಿನ್ನ ಯಾವ ಇಚ್ಛೆಯಿಂದಲಾದರೂ ಬಾ. ಈ ಸಾರಿ ನನಗೆ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಸುಯೋಧನ. ಕುರು ಪಾಂಡವರ ಧಮನಿಗಳಲ್ಲಿ ಪವಿತ್ರವಾದ ಒಂದೇ ವಂಶದ ರಕ್ತ ಹರಿಯುತ್ತಿರುವುದು ನಾನಿಂದು ಮರೆತಿಲ್ಲ. ಏ ವಾಸುದೇವ, ಜಾಗೃತನಾಗು. ಶಬರಿಗ ಭಯವಿಟ್ಟ ಪ್ರಭುವೇ, ಭಕ್ತ ವಿಭೀಷಣ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಜಾಗೃತನಾಗಿ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೆಗಿಸು ಲೋಕದ ಭವ ಬಂಧನ, ನೆಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅವೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯ ಜಾಗೃತನಾಗಿ, ಅಲೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯ ಜಾಗೃತನಾಗಿ. ಸಿಂಧು ಶಯನ ಸುಂದರ ವದನ, ನೆಗಿಸು ಲೋಕದ ಭವ ಬಂಧನ, ನೆಗಿಸು ಲೋಕದ ಭವ ಬಂಧನ. ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಅಕ್ಷಯ ಹರಿಸಿ ಮೋಕ್ಷವ ನೀಡಿದ ತಂದೆ, ಭೃಗುಮುನಿ ದರ್ಪದ ಅಕ್ಷಯ ಹರಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೆಗಿಸು ಲೋಕದ ಭವ ಬಂಧನ, ನೆಗಿಸು ಲೋಕದ ಭವ
ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ನಡೆಸು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ನೀಡು. ಏಳು ಏಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಕಾದಿದೆ. ಪಾಂಡವರ ಆರಾಧ್ಯವರೆಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೆಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇರಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇರಲು, ಸ್ವರಿತದೆ ಬಂದು ಕಾಯ್ದೆ ಇಂದು ಇಂದು ಮೌನವೇ ಜನಾರ್ದನ. ಸ್ವರಿತದೆ ಬಂದು ಕಾಯ್ದೆ ನೀನಂದು ಎಂದು ಮೌನವೇ ಜನಾರ್ದನ. ಸೆಂದು ಶಯನ ಸುಂದರ ವದನ, ಸೆಂದು ಶಯನ ಸುಂದರ ವದನ, ಮೇಗಿಸು ಲೋಕದ ಭವ ಬಂಧನ, ಮೇಗಿಸು ಲೋಕದ ಭವ ಬಂಧನ. ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು? ಧನಂಜಯ, ಎಲ್ಲರೂ ಕ್ಷೇಮವೇ? ಬಂದವನು ಆ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ವೈಕುಂಠಾಸನ, ನಿನ್ನ ಪಾದ ಪರಾಗವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕೌರವೇಶ್ವರ. ಭಾವ ಚಕ್ರವೇಶ್ವರ, ಬಂದು ಎಷ್ಟು ವೇಳೆ ಆಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಛೆ, ಎಂತ ಅಕಾರ್ಯವಾಯಿತು. ಭಾವ, ವಾಮರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಯಾದ ನಿನ್ನನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ನಿನ್ನ ಪ್ರಾಣ ಮಿತ್ರನಾದ ಪಾರ್ಥನ ಬಂದದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ. ಹದಿರಲಿ, ನೀವಿರುವರು ಏಕಕಾಲದಲ್ಲಿ ಬರಲು ಕಾರಣವೇನು? ಕಾರಣ ಇರುವುದು ಕೃಷ್ಣ. ಓರ್ಗೆರುವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಭೀಕರ ಸಂಗ್ರಾಮವು ಏರ್ಪಟ್ಟಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸಲು ಬಂದಿರುವೆನು. ಬೇಡ ಭಾವ, ಬೇಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಭೂಮಿಯ ಮರಳಿ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಆಸೆಯೇಕೋ ನಿರಾಸೆ.
ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಭಾವ ಅರ್ಜುನ ವಾಸುದೇವ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಭಾವ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಜನರ ರಕ್ತದಿಂದ ಬಂದು ಜನರ ರಕ್ತದಿಂದ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣವೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಕೇವಲ ನೆಲದಾಸೆಗಾಗಿ ಸಹೋದರರಾದ ನೀವು ಒಡೆದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಕೃಷ್ಣ ರಾಜನೀತಿ ಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಉಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮೀರುಗಳ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ನೀನು ಸಹ ಯಾದವರ ಬಲವನ್ನು ಉದ್ದೇಶಿಸಿ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾದಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿತ್ತು. ಆದುದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು ಪರಮಾತ್ಮ. ಕೂಡಲೇ ಕೃಷ್ಣ, ನೀನು ನಮ್ಮೀರವರಿಗೆ ಸಮಾನವಾದ ಬಂದು ನಿನ್ನ ಬಳಿಗೆ ಮೊದಲು ಬಂದವರ ಪಕ್ಷವನ್ನು ವಿರೋಚಿತ ಧರ್ಮವನ್ನು ತೋರಿಸುವುದಾಗುವುದು. ಕೃಷ್ಣ, ನೀನು ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದೆ, ಆದರೆ ಧರ್ಮವನ್ನು ಪಾಲಿಸದಂತಾಗುವುದು. ಕೃಷ್ಣ, ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಪಾರ್ಥನಾದರೂ ನಿನಗಿಂತ ಚಿಕ್ಕವನು. ತನಗೆ ಬೇಕಾದದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಎಲ್ಲ ಮಾಯಾವಿ, ನಿನಗೆ ನನ್ನ ಪಕ್ಷವನ್ನು ವಹಿಸಲು ಇಷ್ಟವಿಲ್ಲದ ಮೇಲೆ ಈ ಬೂಟಾಟಿಕೆಯ ಮಾತಾಕೋ ಮಾಧವ. ಹಾಗೆಂದು ದುಡುಕುವುದು ಬೇಡ ಭಾವ. ನಾನು ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಹೀಗ ಕೇಳಿರಿ. ಅಪ್ರತಿಮ ಯಾದವ ವೀರಭಟರಿಂದ ಕೂಡಿದ ಯಾದವರ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ನಿರಸ್ತ್ರನು ನಿರಾಯುಧನೂ ಆದ
ನಾನು ಓರ್ವನೇ ಒಂದು ಕಡೆ. ಅರ್ಜುನ, ಈ ಎರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ಮುಕ್ತನು, ನಿರಾಸ್ತ್ರನು, ನಿರಾಯುಧನಾದ ಈತನನ್ನು ಕಟ್ಟಿಕೊಂಡು ನಾನೇನು ಸಾಧಿಸುವುದು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮ ದೇವರ ಸಹಿತ ಯಾದವ ಸೈನ್ಯವು ನನ್ನ ಪಕ್ಷಕ್ಕೆ ಬರಲಿ. ಕೌರವೇಶ್ವರ, ಪ್ರಯತ್ನಕ್ಕೆ ತಕ್ಕ ಫಲವನ್ನೇ ಪಡೆದಿರುವೆ. ನಡೆ ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಡೆ ನಡೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನು ಅರಿಯದಿರುವೆನೆಂದು ಭಾವಿಸಿದೆ ಕೃಷ್ಣ. ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ ಕೃಷ್ಣ. ಭಾವ, ಬಳಿರೇ ಏನಿದು ಕನ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಯ ಸಮರ ಮುತ್ತುತಾವ ಚಂಡ ರಕ್ತ ಕೋಡಿಯರಿಸಿ ಸಾಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣಗೋಲ್ ಆಯುಧಂ ಧರಿಸದರೆ ರಣಗೋಲ್ ಆಯುಧಂ ಧರಿಸದರೆ ಪಾಂಡವರನ್ನದೆಂತು ಪಾಲಿಕೆಯೇ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ನೀನು ಕಪಟಿ, ಭೂಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನು ನಿನ್ನ ಪ್ರಾಣಸಕನು. ಹೀಗಿರುವಾಗ ನಾವು ನಿಮ್ಮಲ್ಲಿ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವು ಕಾದಾಡಲೆಂದ ವಚನವಿರುತ್ತಿವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಭಾವ, ಕೊಟ್ಟ ಮಾತನ್ನು ಎಂದಾದರೂ ಮರೆಯುವರೆ? ನಡೆ ಭಾವ. ಹಾಗಾದರೆ ನನ್ನ ನಿನ್ನ ಭೇಟಿ ಎಲ್ಲಿಯೋ? ಭಯಂಕರವಾದ ರಣರಂಗದಲ್ಲಿ. ಆಗ ತೋರಿಸು ನಿನ್ನ ಭಕ್ತದ ಬಲಾಬಲವನ್ನು. ಅದು ನನಗೆ ಮುಂದೆ ತಿಳಿಯುವುದು. ನಡೆ ಕೌರವೇಶ್ವರ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಹೆಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತ ಮೆಚ್ಚಿಸಿದೆ. ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು
ನನ್ನ ಪ್ರಾಣಸಖನು ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿ ನನ್ನ ದ್ವಾರಕ ಯಾತ್ರೆಯು ಸಂಪೂರ್ಣವಾಯಿತು. ಪಾಂಡವರನ್ನು ದುರ್ಬಲರೆಂದೇಳುವ ಕುಂದರ ನಾಲಿಗೆ ಸಂಧರಿಸಿ ಗಂಡುಗಳಿಗಳೆಂದು ಬಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಗಂಡುಗಳಿಗಳೆಂದು ಬಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ದೌರ್ದಂಡತನವನ್ನು ಬರದ ತಂಡಗಳು ನಾವು ತೋರಲು ಪಾಂಡವರ ದೌರ್ದಂಡತನವನ್ನು ಬರದ ತಂಡಗಳು ನಾವು ತೋರಲು ಎಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಎಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಅರ್ಜುನ ಅರ್ಜುನ ಮರುಳೆ, ಎಂತಹ ಅಕಾರ್ಯವನ್ನು ಮಾಡಿದೆ. ಅರಿತವಾದ ಕಟ್ಟಿಯನ್ನು ಬಿಸುತು ಆತುರದಿಂದ ಮಂದಬತಿಯಂತೆ ರಣಧುರಂಧರರಾದ ಯಾದವರ ಬಲವನ್ನು ತೊರೆದು ದುರ್ಬಲನಾದ ನನ್ನನ್ನು ಅಪೇಕ್ಷಿಸಿ ನಿನ್ನ ಸಹೋದರರು ಮರುಗುವಂತೆ ಮಾಡಿದೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಆಗ ನಿನ್ನ ವರದಸ್ತವು ನನ್ನ ರಥಾಶ್ವದ ರೊಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ಪಕ್ಷದಲ್ಲಿ ಮಾನವನ ಶಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯದ ಪ್ರತಿಷ್ಠೆವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕೊಂಡಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಗಳಲ್ಲಿ ನನ್ನಲ್ಲಿ ಯಾವುದೂ ಇಲ್ಲವಲ್ಲ. ಸುಮ್ಮನೆ ಕಾರ್ಯವಿಲ್ಲದೆ ಕಾಲಹರಣ ಮಾಡಬೇಕಾಯಿತಲ್ಲ ಎಂಬುದೇ ನನ್ನ ಚಿಂತೆ. ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಲವೇಕೆ? ಮಾಧವನೇ ನಯದಯದಿ, ಮಾಧವನೇ ನಯದಯದಿ, ಮಾಧವನೇ ನಯದಯದಿ, ಮಾಧವನೇ ನಯದಯದಿ. ಜಯವಾ ಭಯವಿಲ್ಲದೆ ಜಗದಿ. ಕೊಂದುವೆ ನಾ ಜಯವಾ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಬಯಸಿ ಮುರಹರಿ ನಿನ್ನಯ ಒಲುಮೆಯ ಬಯಸಿ ಮಾಧವನೇ ನಯದಯದಿ, ಮಾಧವನೇ ನಯದಯದಿ. ಆತುರ ಏತಕ್ಕೆ ವಿಜಯ, ಆತುರ ಏತಕ್ಕೆ ವಿಜಯ, ಆತುರ ಏತಕ್ಕೆ ವಿಜಯ, ಆತುರ ಏತಕ್ಕೆ ವಿಜಯ. ಕರದಲ್ಲಿ ಗಾಂಡಿರುವ ಪಿಡಿದಿಗೆಯೋಳ್ದುಡದೆ, ಕರದಲ್ಲಿ ಗಾಂಡಿರುವ ಪಿಡಿದಿಗೆಯೋಳ್ದುಡದೆ, ಎದೆಗೆಡದಿರುವುದೋಕೆ ಕೊಡುದಿರಲಿ ನೆನೆಸಿ. ಎದೆಗೆಡದಿರುವುದೋಕೆ ಕೊಡುದಿರಲಿ ನೆನೆಸಿ. ಆತುರಕ್ಕೆ ವಿಜಯ, ಆತುರಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ
ತಲೆ ಪೋರೆವೆ ಮನದನು ಮಾನವ ವಿಜಯ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯ ತಡವೇ ತಗೆಯಲ್ಲೋ ಸಾಧಿಸು ಕಾರ್ಯವ ತಡವೇ ತಗೆಯಲ್ಲೋ ಸಾಧಿಸು ಕಾರ್ಯವ ತಡವೇ ತಗೆಯಲ್ಲೋ ಸಾಧಿಸು ಕಾರ್ಯವ ತಡವೇ ತಗೆಯಲ್ಲೋ ಕಾತುರ ಏತಕ್ಕೆ ವಿಜಯ ಕಾತುರ ಏತಕ್ಕೆ ವಿಜಯ ವಿಜಯ ಅರ್ಜುನ, ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಇರಲಿ, ಭಕ್ತರ ಇಷ್ಟದಂತೆ ನಡೆಯುವುದೇ ನನ್ನ ಆದ್ಯ ಕರ್ತವ್ಯ. ಅದಿರಲಿ, ಇಲ್ಲಿ ನಡೆದಿರುವ ಶುಭ ಸಮಾಚಾರವನ್ನು ಧರ್ಮಾದಿಯಾಗಿ ಎಲ್ಲರಿಗೂ ತಿಳಿಸೋಣ. ನಡೆ. ನಿನ್ನೆ ಆಜ್ಞೆ ಪರಮಾತ್ಮ.